ಸೊ ಗೋಲ್ಡ್ ಸುರೇಶ್ ಅವರು ಯಾಕೆ ಸಡನ್ ಆಗಿ ಬಿಗ್ ಬಾಸ್ ಮನೆಯಿಂದ ಈಚೆ ಬಂದ್ರು ಅಂತ? ಗೋಲ್ಡ್ ಸುರೇಶ್ ಸ್ವಗೃಹದಲ್ಲಿ ನಿಮ್ಮ ಉಪಸ್ಥಿತಿ ಹೆಚ್ಚು ತಡ ಮಾಡದೆ ನಿಮ್ಮ ವಸ್ತುಗಳನ್ನು ಪ್ಯಾಕ್ ಮಾಡಿ ಬಿಗ್ ಬಾಸ್ ಮನೆಯಿಂದ ಕೂಡಲೇ ಚಿಂತಿಸಬೇಡಿ. ನಿಮ್ಮ ತಂದೆಗೆ ಹುಷಾರಿಲ್ಲ, ಸೀರಿಯಸ್ ಆಗಿದೆ, ಸೊ ಅದಕ್ಕಾಗಿ ಬಂದ್ರು. ತುಂಬ ಫೀಲ್ ಮಾಡ್ಕೊಂಡಿದ್ದೀನಿ. ಕ್ಯಾಪ್ಟನ್ ಆಗಿದ್ವಾರನೇ ಹೊರಗಡೆ ಬರಬೇಕಾ? ನಾನು ಹೊರಗಡೆ ಬರೋದಕ್ಕೆ ಮೊದಲ ಕಾರಣನೇ ನಾನು ಹೊರಗಡೆ ಹೋಗಬೇಕಾದ್ರೆ ನನಗೆ ಅನಿಸಿದುಂಟು. ಅದ್ರ ಮಧ್ಯದಲ್ಲಿ ನನಗೆ ಯಾವಾಗ ಈ ಥರ ವಿಷಯ ಗೊತ್ತಾಗುತ್ತೆ. ಬಿಗ್ ಬಾಸ್ ಮನೆಗಿಂತ ಕುಟುಂಬದವರಿಗೆ ಹೆಚ್ಚು ಅಗತ್ಯವಿದೆ. ಗೋಲ್ಡ್ ಸುರೇಶ್ ನಾನು ಮೊದಲೇ ಅಂದ್ಕೊಂಡಿದ್ದೆ ನಾನಾಗಿದ್ದು ಹೊರಗಡೆ ಹೋಗಬೇಕು ಅಂತ ಅಂದ್ಕೊಂಡವನು. ನಮಸ್ಕಾರ, ಸ್ಪೀಡ್+ ಕರ್ನಾಟಕದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಕ್ಷತಾ. ಬಿಗ್ ಬಾಸ್ಗೆ ಹೋಗ್ಬೇಕು ಅಂತ ಎಷ್ಟೋ ಜನಗಳಿಗೆ ಆಸೆ ಇರುತ್ತೆ. ಹೋದ್ಮೇಲೆ ಕಪ್ ಗೆಲ್ಲೇಬೇಕು ಅನ್ನೋದು ಒಂದು ಚಾಟ ಅದ್ರಲ್ಲಿ ಬಂದೇ ಬರುತ್ತೆ. ಅಂದರೆ ನಾವು ಗೆದ್ದೇ ಔಟ್ಸೈಡ್ ಬರಬೇಕಪ್ಪ ಅನ್ನೋರು ತುಂಬ ಜನ ಇರ್ತಾರೆ ಬಿಗ್ ಬಾಸ್ ಮನೆ ಒಳಗಡೆ ಹೋದ್ಮೇಲೆ. ಆದರೆ 12 ವಾರ ಅಲ್ಲಿ ಪೂರೈಸಿ ತನ್ನದೇ ಆದ ಒಂದು ಪರ್ಸ್ನಲ್ ರೀಸನ್ನಿಂದ ಬಿಗ್ ಬಾಸ್ ಮನೆಯಿಂದ ಈಚೆ ಬಂದಿರುವಂಥ ಗೋಲ್ಡ್ ಸುರೇಶ್ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಯಾಕೆ ಅವರು ಮನೆಯಿಂದ ಔಟ್ಸೈಡ್ ಬಂದರು ಅನ್ನೋ ರೀಸನ್ನ ಅವ್ರನ್ನ ಕೇಳ್ತಾ ಹೋಗ್ತೀನಿ. ಸರ್ ನಮಸ್ಕಾರ, ಹೇಗಿದ್ದೀರಾ? ಮೇಡಮ್ ನಮಸ್ಕಾರ, ಚೆನ್ನಾಗಿದ್ದೀನಿ. ತಾವಾಗಿದ್ದೀರಿ? ತುಂಬ ಚೆನ್ನಾಗಿದ್ದೀನಿ ಸರ್. ಹೇಗಿದೆ ಸರ್ ಬಿಗ್ ಬಾಸ್ ಮನೆಯಿಂದ ಬಂದ ಮೇಲೆ? ಒಂದಷ್ಟು ಇಂಟರ್ವ್ಯೂ ಎಲ್ಲ ಬ್ಯುಸಿ ಆಗಿರ್ತೀರಾ. ಸೊ ಬಿಗ್ ಬಾಸ್ ಮನೆಯಲ್ಲಿ ಇದ್ದದಕ್ಕೂ ಇಲ್ಲಿಗೂ ಯಾವ ಥರ ಡಿಫ್ರೆನ್ಸ್ ಇದೆ, ಯಾವ ಥರ ಅನ್ನಿಸ್ತಿದೆ? ಮೇಡಮ್ ಅಲ್ಲಿ ಆ ಒಂದು ಲೈಟ್ಸು, ಕ್ಯಾಮ್ರಾ, ನಮಗೆ ಬರ್ತಾ ಇರೋದು ಒಂದೇ ವಾಯ್ಸು, ಬಿಗ್ ಬಾಸ್ ವಾಯ್ಸು. ಅದು ಬಿಟ್ಟರೆ ವೀಕೆಂಡಲ್ಲಿ ಬರೋ ಸುದೀಪ್ ಸರ್, ಎಲ್ಲವನ್ನೂ ಮಿಸ್ ಮಾಡ್ಕೋತಾ ಇದ್ದೀನಿ ಅಂತ ಅನಿಸುತ್ತೆ ಮೇಡಮ್. ಓಕೆ ಸರ್, ನೀವು ಬಿಗ್ ಬಾಸ್ ಮನೆ ಒಳಗಡೆ ಹೋದಾಗ ಅಂದರೆ ನಿಮಗೆ ಫಸ್ಟು ಕ್ಯಾಮ್ರಾ ಟಚ್ ಇರಲಿಲ್ಲ. ಸೊ ಬಿಗ್ ಬಾಸ್ ಮನೆಯಲ್ಲಿ ಯಾವ ಥರ ಅಡ್ಜಸ್ಟ್ ಆದ್ರಿ ನೀವು ಅಂತ? ಯಾಕಂದರೆ 12 ವೀಕ್ಸ್ ಅಂದರೆ ಏನು 1 ವೀಕ್ 2 ವೀಕ್ ಅಲ್ಲ, 12 ವೀಕ್ಸ್. ಸೊ ಯಾವ ಥರ ಅಡ್ಜಸ್ಟ್ ಆದ್ರಿ ಅಂತ? ಮೇಡಮ್ ನನಗೆ ಅದು ಹೊಸ್ದಾಗೇನಂತ ಅನ್ನಿಸ್ಲಿಲ್ಲ. ನಾನು ಮೊದಲೇ ಅಂದ್ಕೊಂಡಿದ್ದೆ ನಾನಾಗಿದ್ದು ಹೊರಗಡೆ ಹೋಗಬೇಕು ಅಂತ ಅಂದ್ಕೊಂಡವನು. ಯಾವತ್ತು ನಾನು ಕ್ಯಾಮ್ರಾ ಇದೆ ಅದಕ್ಕೆ ಕಾನ್ಸಂಟ್ರೇಟ್ ಮಾಡಬೇಕು ಇನ್ನೊಂದು ಅಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಮೈಕ್ ಹಾಕ್ಕೊಂಡಿದ್ದೀವಿ, ನಾವು ಮಾತಾಡಬಾರ್ದು ಅಂತ ಯಾವತ್ತೂ ನನಗೆ ಅನ್ನಿಸ್ತಾ ಇರಲಿಲ್ಲ. ನಾನಾಗಿರ್ಬೇಕು ಅಂತಲೇ ಹೋಗಿದ್ದೆ. ಅದೇ ಥರನೇ ಇದ್ದು ಹೊರಗಡೆ ಬಂದಿದ್ದೀನಿ. ಓಕೆ ಸರ್, ನೀವು ಬಿಗ್ ಬಾಸ್ ಮನೆಯಿಂದ ಸಡನ್ನಾಗಿ ಈಚೆ ಬಂದಾಗ ಎಲ್ಲರಿಗೂ ಒಂದು ಕ್ವಶನ್ ಮಾರ್ಕ್ ಬಂತು. ಒಂದಷ್ಟು ಅಂದರೆ ನಿಮ್ಮ ತಂದೆಗೆ ಹುಷಾರಿಲ್ಲ, ಸೀರಿಯಸ್ ಆಗಿದೆ, ಸೊ ಅದಕ್ಕಾಗಿ ಬಂದರು ಅಂತ ಹೇಳಿದ್ರು. ಒಂದಷ್ಟು ಪರ್ಸ್ನಲ್ ರೀಸನ್ಸು ಅಂದರೆ ಅವ್ರಿಗೆ ಅವರೇ ಕ್ರಿಯೇಟ್ ಮಾಡ್ಕೊಂಡವರು ತುಂಬ ಜನ ಇದ್ದಾರೆ. ಸೊ ಗೋಲ್ಡ್ ಸುರೇಶ್ ಅವರು ಯಾಕೆ ಸಡನ್ ಆಗಿ ಬಿಗ್ ಬಾಸ್ ಮನೆಯಿಂದ ಈಚೆ ಬಂದರು ಅಂತ? ಮೇಡಮ್ ಎಲ್ಲರೂ ಹೇಗೆಂದರೆ ಯಾವುದೋ ಅವ್ರಿಗೆ ಯಾವುದೇ ಥರದ ಕ್ಲಾರಿಟಿಗಳಿರಲಿಲ್ಲ. ಎಲ್ಲರೂ ಅಂತೆ ಕಂತೆ ಅಂತ ಮಾತ್ರ ಮಾತಾಡೋರು ಬಿಟ್ಟರೆ ಯಾರು ಇದೇ ಥರ ಆಗಿದೆ ಅಂತ ಯಾರಿಗೂ ರೀಸನ್ ಗೊತ್ತಿರಲಿಲ್ಲ. ನಾನು ಹೊರಗಡೆ ಬರೋದಕ್ಕೆ ಮೊದಲ ಕಾರಣನೇ ನಾನು ಹೊರಗಡೆ ಹೋಗಬೇಕಾದ್ರೆ ನನಗೆ ಅನಿಸಿದುಂಟು, ನಾನು ಹೊರಗಡೆ ಹೋದರೆ ನನ್ನ ಬಿಸ್ನೆಸ್ನ ಯಾರು ನೋಡ್ಕೋತಾರೆ ಅಂತ ಹೇಳಿ. ಅದು ತುಂಬ ನನ್ನ ಕ್ವಶನ್ ಮಾರ್ಕ್ ಆಗಿತ್ತು. ಹೊರಗಡೆ ಹೋಗಿ ಸುಮಾರು ವಾರಗಳಾದಮೇಲೆ ನಾನು ರಿಕ್ವೆಸ್ಟ್ ಮಾಡ್ಕೋತೀನಿ ಬಿಗ್ ಬಾಸ್ ಅವ್ರಿಗೆ, ಹೇಗಿದೆ ನನ್ನದೆಲ್ಲ ಹೊರಗಡೆ ಎಲ್ಲ ಓಕೆನಾ ಅಂತ. ಎಲ್ಲ ಆರಾಮಾಗಿದೆ ಅಂತ ಹೇಳ್ತಾರೆ. ಅದ್ರ ಮಧ್ಯದಲ್ಲಿ ನನಗೆ ಯಾವಾಗ ಈ ಥರ ವಿಷಯ ಗೊತ್ತಾಗುತ್ತೆ, ವೈಫ್ಗೆ ಬಿಸ್ನೆಸ್ನ ಹ್ಯಾಂಡಲ್ ಮಾಡೋಕ್ಕಾಗ್ತಿಲ್ಲ ಅಂತ ಗೊತ್ತಾಗುತ್ತೆ, ಆವಾಗ ಹೊರಗಡೆ ಬರಬೇಕಾಗತ್ತೆ. ಯಾಕಂದರೆ ಏನಾಗುತ್ತೆ ಅಂದರೆ ಒಬ್ಬ ವ್ಯಕ್ತಿಗೆ ನಾವು ಬಿಸ್ನೆಸ್ಗೆ ಇನ್ವಾಲ್ವೇ ಮಾಡಿಲ್ಲ, ಅವ್ರಿಗೆ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲದೆ ಇರೋ ವ್ಯಕ್ತಿನ ನಾವು ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಕುಣಿಸಿ ನೀವು ನೋಡ್ಕೊಳ್ಳಿ ಅಂತ ಹೇಳಿದಾಗ ಅದನ್ನು ತೊಗೊಳಕ್ಕಾಗಲ್ಲ ಮೇಡಮ್. ಎಲ್ರಿಗೂ ತುಂಬ ಕಷ್ಟ ಆಯಿತು ಆ ಟೈಮಿಗೆ ನಮ್ಮ ವೈಫ್ಗೆ. ಆ ಒಂದು ರೀಸನ್ಗೋಸ್ಕರ ನಾನು ಹೊರಗಡೆ ಬಂದಿದ್ದೆ. ಆ್ಯಕ್ಚುಲಿ ನನ್ನ ವೈಫಿಗೆ ಬಿಸ್ನೆಸ್ನ ನೋಡ್ಕೊಳ್ಳೋಕ್ಕಾಗಲಿಲ್ಲ, ಅದಕ್ಕೆ ನಾನು ಹೊರಗಡೆ ಬಂದಿದ್ದೆ. ಓಕೆ ಸರ್, ಇವಾಗ ಸಡನ್ ಆಗಿ ನಿಮ್ಗೊಂದು ಕಾಲ್ ಬರುತ್ತೆ, ಅಂದರೆ ಹೊರಗಡೆ ಬರಬೇಕು ಅನ್ನೋದೊಂದು ಕಾಲ್ ಬರುತ್ತೆ. ನಿಮಗೆ ತಕ್ಷಣ ಏನು ಅನಿಸ್ತು ಅವಾಗ? ಓಕೆ ಏನಾಗಿರ್ಬೋದು ಅಂತ ಅನಿಸ್ತು? ಮೇಡಮ್ ಅಲ್ಲಿ ತುಂಬ ನೀಟಾಗಿ ಹೇಳ್ತಾರೆ, ಬಿಗ್ ಬಾಸ್ ಆಗಲಿ ಸುದೀಪ್ ಸರ್ ಆಗಲಿ, ಭಯ ಪಡುವಂಥದ್ದು ಏನೂ ಇಲ್ಲ, ಸೀರಿಯಸ್ ಇಶ್ಯೂ ಏನಿಲ್ಲ. ನೀವು ಈ ಕ್ಷಣಕ್ಕೆ ನಿಮ್ಮ ಮನೆಯವ್ರ ಜೊತೆ ನಿಮ್ಮ ಅವಶ್ಯಕತೆ ತುಂಬ ಇದೆ, ಅವ್ರಿಗೆ ಜೊತೆಗೆ ನೀವು ನಿಂತ್ಕೋಬೇಕು ಅಂತ ಹೇಳಿ ಕಳಿಸ್ತಾರೆ. ಆವಾಗ ನನಗೆ ಅನಿಸುತ್ತೆ ಮೋಸ್ಟ್ಲಿ ಬಿಸ್ನೆಸ್ಸಲ್ಲಿ ಏನೋ ಇವರಿಗೆ ಗೊಂದಲ ಆಗಿದೆ, ಅದಕ್ಕೆ ಈ ಥರ ಹೇಳಿದ್ದಾರೆ ಅಂತ ನನಗೊಂದು ಗೆಸ್ ಆಗುತ್ತೆ. ಯಾಕಂದರೆ ಮೊದಲು ಹೋಗ್ಬೇಕಾದ್ರೆ ನನಗೆ ಅದೇ ಡೌಟ್ಸ್ ಇರುತ್ತಲ್ಲ, ಅದೊಂದು ಬಿಟ್ಟರೆ ಬೇರೆ ಇನ್ಯಾವುದು ಇಲ್ಲ ಅಂತ ನನಗೆ ಕನ್ಫರ್ಮ್ ಇರುತ್ತೆ. ಹೊರಗಡೆ ಬಂದಮೇಲೆ ಆ್ಯಕ್ಚುಲಿ ಅದೇ ಆಗಿರುತ್ತೆ. ಯಾಕಂದರೆ ಎಲ್ಲೋ ಸ್ವಲ್ಪ ವಿಷಯಗಳಲ್ಲಿ ನಿರ್ಧಾರ ತಗೊಳ್ಳೋ ವಿಷಯಗಳಲ್ಲಿ ಅವರು ತುಂಬ ಹಿಂಜರಿದುಂಟು. ಆ ಒಂದು ವಿಷಯಕ್ಕೆ ನಾನು ಬರಬೇಕಾಯ್ತು. ಓಕೆ ಸರ್, ಅಂದರೆ ಬಿಗ್ ಬಾಸ್ ಮನೇಲಿ ಒಳಗಡೆ ಇದ್ದಾಗ ನೀವು ಸೊ ಔಟ್ಸೈಡ್ ಹೋಗಲೇಬೇಕು ಅಂತಂದಾಗ, ಇಲ್ಲ ನೀವು ಬಿಗ್ ಬಾಸ್ನ ಮಿಸ್ ಮಾಡ್ಕೊಳ್ತಾ ಇದ್ದೀರಾ, ನಾನು ಇಲ್ಲೇ ಇರಬೇಕಿತ್ತು ಅಂತ ಏನಾದರೂ ಅನಿಸ್ತಾ ನಿಮಗೆ ಅಂತ? ಮೇಡಮ್ ನನಗೆ ಆ ಕ್ಷಣಕ್ಕೆ ಅನಿಸುತ್ತೆ ಮೇಡಮ್, ಯಾರಿಗೂ ಕೂಡ. ಅದು ಎಷ್ಟು ನನಗೆ ಬಿಗ್ ಬಾಸ್ ಮನೆಯಲ್ಲಿ ನಾನು ಎಷ್ಟು ದಿನ ಇರಬೇಕಾಗಿತ್ತು, ಎಷ್ಟು ದಿನ ಇದ್ದು ನಾನೇನು ಕರ್ತವ್ಯ ಮಾಡ್ಕೋದು ಅದನ್ನು ಮಾಡಿದ್ದೀನಿ. ಅದನ್ನು ಮಾಡಿ ನಂದು ಪ್ರೊಫೆಷ್ನಲ್, ನನ್ನದೇ ಉದ್ಯೋಗ, ನನ್ನನ್ನೇ ನಂಬಿಕೊಂಡು ಸುಮಾರು ಒಂದು ಫ್ಯಾಮ್ಲಿಗಳು ಇರಬೇಕಾದ್ರೆ ಅದು ಅಷ್ಟೇ ಮುಖ್ಯ ಆಗುತ್ತೆ ಮೇಡಮ್.
ಅದಕ್ಕೋಸ್ಕರ ಆ ಒಂದು ನಿರ್ಧಾರ ತೊಗೊಂಡು ನಾನು ಹೊರಗಡೆ ಬಂದಿದ್ದೆ. ಯಾಕಂದರೆ 12 ವೀಕ್ಸ್ ಕಂಪ್ಲೀಟ್ ಆಗಿತ್ತು. ಸೊ ನೀವು ಕ್ಯಾಪ್ಟನ್ ಆಗಲೇಬೇಕು ಅಂತ ತುಂಬ ಕಷ್ಟಪಟ್ಟು ನೀವು ಕ್ಯಾಪ್ಟನ್ ಆದ್ರಿ. ಬಟ್ ಒನ್ ಡೇಗೆ ಬಿಟ್ಟು ನೀವು ಈಚೆ ಬರಬೇಕು ಅಂತಂದಾಗ ಏನು ಅನಿಸ್ತು ನಿಮಗೆ? ಆ ಫೀಲ್ ಆಗಿದ್ದುಂಟು ಮೇಡಮ್, ತುಂಬ ಫೀಲ್ ಮಾಡ್ಕೊಂಡಿದ್ದೀನಿ. ಕ್ಯಾಪ್ಟನ್ ಆಗಿದ್ದು ವಾರನೇ ಹೊರಗಡೆ ಬರಬೇಕಾ ಅಂತ ಅನ್ನಿಸ್ತಿದ್ದು ನನಗೆ. ಬಟ್ ಅದೆಲ್ಲ ವಿಧಿ ಲಿಖಿತ, ನಾವೇನು ಅಂದ್ಕೊಂಡಾಗ ಆಗಲ್ಲ ಬಿಗ್ ಬಾಸ್ ಮನೇಲಿ. ಎಲ್ಲವೂ ಅದೇನಂದರೆ ಒಂಥರ ಮ್ಯಾಜಿಕ್ ಮನೆ ಇದ್ದಾಗೆ ಬಿಗ್ ಬಾಸ್ ಮನೆ. ಮ್ಯಾಜಿಕ್ ಮಾಡೋರು ಹೇಗೆ ಅಂದರೆ ಏನೇನೋ ಕ್ರಿಯೇಟ್ ಮಾಡ್ತಾರಲ್ಲ ಆ ಥರ ಕ್ರಿಯೇಟ್ ಆಗ್ತಾ ಇರುತ್ತೆ. ಇದು ಒಂದು ಅನಿವಾರ್ಯ ಕಾರಣದಿಂದ ಬಂದಿದ್ದೇನೆ, ಸಮಾಧಾನ ಆಗಿದ್ದೀನಿ. ಓಕೆ. ಸ್ಪೀಡ್ ಪ್ಲಸ್ ಕರ್ನಾಟಕ.